ಎಷ್ಟೆಲ್ಲ ಹಣ್ಣುಗಳಿದೆ. ಸ್ಟಾರ್ಟಿಂಗ್ ಫ್ರಮ್ ಹಣ್ಣುಗಳ ರಾಜ, ಮಾವಿನ ಹಣ್ಣು, ಬಾಳೆಹಣ್ಣು, ಕಲ್ಲಂಗಡಿ ಹಣ್ಣು, ಎಷ್ಟೆಲ್ಲ ಹೇಳ್ತಾ ಹೋಗಬಹುದು. ಆದರೆ ಯಾರಿಗಾದ್ರೂ ಮೋಸ ಮಾಡಿದಾಗ ಅಥವಾ ಉಪಾಯವಾಗಿ ಯಾಮಾರಿಸಿದಾಗ ಚಳ್ಳೆ ಹಣ್ಣು ತಿನ್ನಿಸೋದು ಅಂತ ಏನು ಒಂದು ಜನಪ್ರಿಯ ನುಡಿಗಟ್ಟನ್ನು ನಾವು ಬಳಸ್ತೀವಿ ಮಾತಲ್ಲಿ. ಯಾಕೆ ಈ ಚಳ್ಳೆ ಹಣ್ಣನ್ನೇ ಬಳಸ್ತೀವಿ? ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಜಾಸ್ತಿ ಜನ ಕೇಳೇ ಇಲ್ಲ ಚಳ್ಳೆ ಹಣ್ಣಿನ ಬಗ್ಗೆ ಸರ್. ಬೊಟಾನಿಕಲ್ ನೇಮಲ್ಲಿ ಇದಕ್ಕೆ ಕಾರ್ಡಿಯಾ ಡೈಕಾಟಮ ಅಂತ ಕರೀತಾರೆ. ಇಟ್ಸ್ ಕಾಲ್ಡ್ ಇಂಡಿಯನ್ ಚೆರಿ, ಬರ್ಡ್ ಲೈಮ್ ಟ್ರೀ ಅಂತ ಕರೀತಾರೆ. ಕನ್ನಡದಲ್ಲಿ ಚಳ್ಳೆ ಹಣ್ಣು ಅನ್ನೋದು ತುಂಬ ಕಾಮನ್. ಹಳ್ಳಿ ಕಡೆ ಎಲ್ಲ ಸಾಮಾನ್ಯವಾಗಿ ಬೇಕಾದಷ್ಟು ಮರಗಳದನ್ನು ನೋಡ್ಬೋದು ನೀವು. ಅದು ಹೆಂಗೆ ಅಂತಂದರೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಹಣ್ಣದು. ನೋಡೋಕ್ಕೆ ತುಂಬ ಬ್ರೈಟ್ ರೆಡ್ ಕಲರ್ ಇರುತ್ತೆ, ಕೆಂಪಾಗಿರುತ್ತೆ, ನೋಡೋಕ್ಕೇನೋ ತುಂಬ ಸ್ವೀಟಾಗಿರೋ ಹಾಗಿರುತ್ತೆ. ತಿಂದಾಗ ತುಂಬ ಅಂಟು. ಅದೇನಾಗುತ್ತೆ ಅಂದರೆ ಬಾಯಿ ಸರಿಗೆ ತೆಗಿಯೋಕ್ಕಾಗಲ್ಲ. ಅದನ್ನು ಪೂರ್ತಿ ಅದು ಒಳಗೆ ಹೋಗಿ ಬಾಯಿ ತೊಳ್ಕೊಂಡು ಇದು ಮಾಡೋ ತನಕ ಅದು ಅಂಟಿದ್ದೇ ಇರುತ್ತೆ. ಆಯಿತಾ? ಕೆಲವೊಂದ್ಸಲ ಅದನ್ನು ತಿಂದರೆ ಒಂದು ಸ್ವಲ್ಪ ಮಂಪರು ಬಂದಂಗೆ ಆಗುತ್ತೆ ಅಂತ ಹೇಳೋರಿದ್ದಾರೆ. ಬಟ್ ಅದಕ್ಕೇನು ಅಂತ ಇದಿಲ್ಲ. ಬಟ್ ಮೇಜರಾಗಿ ಏನು ಅಂತಂದರೆ, ನೀವು ಯಾರಿಗಾರು ಅದನ್ನು ತೋರಿಸಿ ತುಂಬ ಚೆನ್ನಾಗಿದೆ ಹಣ್ಣು, ನೀವು ಅದನ್ನು ತಿನ್ನಿ ಅಂತ ತಿನ್ನಿಸಿ ಅದವ್ರ ಬಾಯಿಗೆ ಅಂಟ್ಕೊಂಡು ಅವ್ರು ಅದನ್ನು ಸರಿ ಮಾಡ್ಕೊಂಡು ಇದು ಮಾಡೋ ಅಷ್ಟಲ್ಲ ಅದೊಂದು ಡಿಸ್ಟ್ರಾಕ್ಷನ್ನು. ಆ ಗ್ಯಾಪಲ್ಲಿ ಏನು ಬೇಕಾದ್ರೂ ಮಾಡ್ಬೋದು, ಅದೊಂದು ಡಿಸ್ಟ್ರಾಕ್ಷನ್ ಅದು. ಸೊ ಹಾಗಾಗಿ ಬಂದಿದ್ದದು. ಅಂತಂದ್ರೆ ನೋಡಕ್ಕೆ ಚೆನ್ನಾಗಿದೆ ಅಂತ ತೋರಿಸಿ ತಿನ್ನಿಸ್ಬಿಟ್ಟು ಅವ್ರ ಅದರಿಂದ ಪಡೋ ಪಾಡಲ್ಲಿ ನಿಮ್ಮ ಕೆಲಸ ನೀವು ಸಾಧಿಸ್ಕೊಂಡು ಹೋಗೋದಿಕ್ಕೆ ಅದು ಬಂದಿದ್ದು ಮಾತದು. ಚಳ್ಳೆ ಹಣ್ಣು ತಿನ್ನಿಸ್ಬೋದಾ ಅನ್ನಂಗಿತ್ತು ಅಂತಂದರೆ, ಅಂದರೆ ತುಂಬ ನಯವಾಗಿ ವಿನಯವಾಗಿ ಎಲ್ಲ ಹೇಳ್ದ ಹಾಗಿದ್ದಂಗೆ ಮಾಡಿಕೊಂಡು ಯಾವುದೋ ಒಂದು ಜಾಗದಲ್ಲಿ ಹೇಳಿದ ಮಾತನ್ನು ನಂಬಿಕೊಂಡು ಅದು ಏನೋ ಒಂದನ್ನು ಮಾಡಿಸಿ ಆ ಒಂದು ಡಿಸ್ಟ್ರಾಕ್ಷನಲ್ಲಿ ನಿಮ್ಗೆ ಯಾಮಾರಿಸ್ಬಿಟ್ಟು ಹೋಗ್ಬಿಡೋದು. ಹೇಗೆ ಸಾಕಷ್ಟು ಜನ ಈ ಹಣ್ಣನ್ನು ನೋಡಿರಲ್ಲ, ತಿಂದಿರಲ್ಲ, ಆಬ್ವಿಯಸ್ಲಿ ಬೇಕಾದಷ್ಟು ಬೇರೆ ಬೇರೆ ಹೆಸರಿದೆ ಅದಕ್ಕೆ. ಗೊಣ್ಣೆ ಹಣ್ಣು ಅಂತಾರೆ, ಇನ್ನೇನೋ ಒಂದು 2-3 ಬೇರೆ ಬೇರೆ ಪದ ಇದೆ. ನನಗೂ ಗೊತ್ತಿರೋ 4-5 ಜನ ಹತ್ರ ಕೇಳಿದೆ. ಬಟ್ ಒಂದು ನುಡಿಗಟ್ಟಿನ ಮೂಲಕ ಹೇಗೆ ಒಂದು ಹಣ್ಣು ಜೀವಂತವಾಗಿದೆ ಅನ್ನೋದಕ್ಕೆ ಕರೆಕ್ಟ್. ನುಡಿಗಟ್ಟಿನ ಮೂಲಕ ಜೀವಂತವಾಗಿದೆ ಹಣ್ಣು. ನೋಡಿದ್ರೆ ನಾವು ಅದನ್ನ ಕಂಡಿಡಿದೇ ಇರ್ಬೋದು ಈಗ, ಬಟ್ ಹೆಸರು ಗೊತ್ತು. ಮೇ ಬಿ ನೆಕ್ಸ್ಟ್ ಟೈಮ್ ಹಳ್ಳಿಗಳ ಕಡೆ ಹೋದಾಗ ಎಸ್ ನೋಡಿದ್ರೆ ತಿನ್ನಕ್ ಹೋಗ್ಬಿಡಿ ಯಾಕಂದ್ರೆ ಚಳ್ಳೆ ಹಣ್ಣು. ಹೌದು. ಎಸ್.